ರೋಡಲ್ಲೆಲ್ಲ ತುತ್ತು ಮಾಡಿ ತಿನ್ಸೋರು, ಅವು ಯಾವ ಮರೆಯೋಕ್ಕಾಗಲ್ಲ. ಧೈರ್ಯ ತೊಗೊಂಬಿಟ್ಟಿದ್ದೀವಿ. ಯಾರು ಏನೇ ಮಾಡಿದ್ರು ಏನೇ ಅಂದರು, ಹೈಟ್ ಕಮ್ಮಿ, ಏಜ್ ನಿಂಗೆ ಯಾಕೆ ಇಲ್ಲ, ಸ್ವಲ್ಪ ಕಷ್ಟಪಟ್ಟರೆ ಮುಂದೊಂದು ದಿನ ಸುಖ ಸಿಗುತ್ತೆ. ಮತ್ತು ಯಾವ ಒಂದು ಈ ಮೂಮೆಂಟ್ ಆಗಬಾರ್ದಾಗಿತ್ತು, ಅದಾಗಿಲ್ಲ, ಈಗ ಏನಾದ್ರು ನನಗೆ ಚಾನ್ಸ್ ಸಿಕ್ಕರೆ ಆ ಮೂಮೆಂಟ್ ಆಗಬಾರ್ದು ಅಂತ ಅಂದ್ಕೊಳ್ಳೋದಾದ್ರೆ ಯಾವುದದು? ಅದು ಅದೇ ಸೇಮ್, ನಮ್ಮ ಅಪ್ಪ ತೀರ್ಕೋಬಾರ್ದಿತ್ತು, ನನ್ನ ಜೊತೆ ಇರಬೇಕಾಗಿತ್ತು, ಅದೊಂದು ಆಗಬಾರ್ದಿತ್ತು. ತಂದೆ ಇದ್ದಿದ್ರೆ ನೀವು ಈ ಕೆಲಸ ಮಾಡ್ತಿರ್ಲಿಲ್ಲ, ಈ ಕೆಲಸಕ್ಕೆ ಬರ್ತಿರ್ಲಿಲ್ಲ? ಇಲ್ಲ ಬರ್ತಾ ಇರಲಿಲ್ಲ, ಬಿಡ್ತಾನೂ ಇರಲಿಲ್ಲ. ಅಂದರೆ ಜೀವನದಲ್ಲಿ ತಂದೆ ಮುಖ್ಯನೇ ಹಾಗಾದರೆ? ಮುಖ್ಯನೇ. ತಾಯಿ ಎಷ್ಟು ಮುಖ್ಯನೋ ತಂದೆ ಅದಕ್ಕಿಂತ ಮುಖ್ಯ. ಎಷ್ಟೊಂದು ಜನಕ್ಕೆ ತಂದೆ ಏನು ಮಾಡ್ತಿದ್ದಾರೆ, ತಂದೆ ಹೇಗೆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ. ನಾವೊಂದು ಆ ಜಾಗಕ್ಕೆ ಬಂದು ನಿಂತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಆಗ ಹೇಗೆ ಅನಿಸುತ್ತೆ ನಿಮಗೆ? ಅವ್ರ ಮೇಲೆ ಪ್ರೌಡ್ ಜಾಸ್ತಿ ಆಗುತ್ತೆ, ಅವ್ರ ಮೇಲೆ ಹೆಮ್ಮೆ ಜಾಸ್ತಿ ಆಗುತ್ತೆ. ಅವರೆಷ್ಟು ನಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾರಲ್ಲ ಅಂತ ಫೀಲ್ ಬರುತ್ತೆ. ಆ ಕಷ್ಟ ಈಗ ನಿಮಗೆ ಗೊತ್ತಾಗ್ತಾ ಇದೆ? ಈಗ ಗೊತ್ತಾಗ್ತಿದೆ. ಆದರೆ ಅವ್ರಿಗೇನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ಇನ್ನೂ ಇದೆ. ಅಂದರೆ ನಿಮಗೆ ಅವ್ರಿಗೇನು ಮಾಡಲಿಲ್ಲ, ನೀವು ಅವ್ರು ಇರಬೇಕಾದ್ರೆ ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ತೋರ್ಸೋಕ್ಕಾಗಲಿಲ್ಲ ಅಂತ ನಿಮಗೆಲ್ಲೋ ಒಂದು ಕಡೆ ಕೊರಗು ಕೊರಗಿದೆ. ಇದ್ದಿದ್ರೆ ಏನು ಅಂದರೆ ಅವ್ರಿಗೆ ಏನು ಬೆಸ್ಟ್ ಮೂಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ? ಅವ್ರು ಏನು ಆಸೆ ಪಟ್ಟಿದ್ರು ಹಾಗೆ ಬದುಕಬೇಕು ಅಂತ ಇದ್ದೆ, ಬಟ್ ಅವರಿಲ್ಲೇ. ನಿಮ್ಮ ತಂದೆ ಆಸೆ ಏನಾಗಿತ್ತು ಮೇಡಮ್ ಹಾಗಾದರೆ? ನನ್ನ ಮಗಳು ಚೆನ್ನಾಗಿ ಬದುಕಿ ಏನೋ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ನಿಮ್ಮ ಆಸೆ ಏನಿದೆ ಮೇಡಮ್ ಈಗ? ನಮ್ಮ ಆಸೆಗಳೆಲ್ಲ ಒಂಟೆ ಹೋಗ್ಬಿಟ್ಟಿದೆ. ಯಾಕೆ ಮೇಡಮ್ ಆಸೆ ಇಲ್ವಾ ಜೀವನದ ಮೇಲೆ? ಆಸೆ ಪಟ್ಟಷ್ಟು ಎಲ್ಲ ನಿರಾಸೆ ಆಗುತ್ತೆ ಅಂತ ಸುಮ್ಮನಾಗ್ಬಿಟ್ಟು. ಇಷ್ಟು ಕಷ್ಟದಲ್ಲೂ ಈಗ ನಗ್ತಾ ಇದ್ದೀರಲ್ಲ, ಏನು ಇದಕ್ಕೆ ಕಾರಣ? ಯಾಕೆ ಅಂದರೆ ಏನು ಮಾಡೋಣ, ಲೈಫಾಗಿ ಕಷ್ಟ ಅನ್ನೋದು ಬಂದೇ ಬರ್ತಾನೆ ಇರ್ತದೆ. ಅದಕ್ಕೆಲ್ಲ ಅಳ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ನಗು ಮುಖನ ಇಟ್ಕೊಂಡು ನಾಟಕ ಮಾಡ್ಕೊಳ್ತೀವಿ ಅಷ್ಟೇ. ಅಂದರೆ ಕಷ್ಟನ ತೋರಿಸ್ಕೋಬಾರ್ದು ಅಂತ ಮೇಲೆ ನಗ್ನಗ್ತಾನೆ ಇರಬೇಕು. ಹೇಗಿದ್ದಾರೆ ನಿಮ್ಮ ಜೊತೆ ಸಹಚರರು? ಅಂದರೆ ನಿಮ್ಮ ಕೆಲಸದಲ್ಲಿ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ? ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಲೈಕ್ ಫ್ಯಾಮಿಲಿ ಥರ. ಇಲ್ಲಿ ಕೆಲಸದವರು ಕೋವರ್ಕರ್ಸ್ ಅಂತ ನೋಡೋ ಬದಲು ನಮ್ಮ ಫ್ಯಾಮಿಲಿಯವರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ನಡೀತಿರಲ್ಲ. ಬಟ್ ನಿಮ್ಗೆಲ್ಲೋ ಒಂದು ಕಡೆ ಅನಿಸುತ್ತಲ್ಲ, ನಾನು ಎಲ್ಲೋ ಇರಬೇಕಿತ್ತು, ಹುಡುಗಿರ ಥರ ಈಗಿನ ಜನ್ರೇಷನ್ ಅವ್ರ ಥರ ಎಂಜಾಯ್ ಮಾಡಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಆಸೆ ಇತ್ತು. ಆ ಆಸೆನೆಲ್ಲ ಹೊಡೆದು ಇದು ಮಾಡಿ ಕೆಲ್ಸಕ್ಕೆ ಬಂದಿದ್ದೀರಾ, ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿದೆ. ಹೇಗಿರುತ್ತೆ ಹಾಗಾದರೆ ಈಗ? ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಲ್ಲ, ಈಗ ಏನಾಗ್ತಿದೆ ಇವತ್ತಿಂದ ಇವಾಗ ನೋಡ್ತಾ ಇದ್ದೀರಾ ನೀವು? ಹೌದು, ಇವಾಗ ಏನು ನಡೀತಿದೆಯೋ ಅದನ್ನ ನಡೀಲಿ, ಫ್ಯೂಚರ್ ನೋಡ್ಕೊಳ್ಳೋಣ, ಮುಂದೆ ಏನಾಗುತ್ತೋ ಆಗಲಿ ಅಂತ. ಫ್ಯೂಚರಲ್ಲಿ ಆಸೆ ಕಟ್ಕೊಳ್ಳೋದೆಲ್ಲ ನೆರವೇರಲ್ಲ, ಅದ್ರ ಬದಲು ಈಗ ಹೇಗೆ ನಡೀತಿದೆ ಅದನ್ನ ನಡೆಸ್ಕೊಂಡೋದ್ರೆ ಸಾಕು ಅಂತ. ಹೌದು, ಸಾಕು ಅಷ್ಟೇ ಅಂತ. ಈಗಿನ ಜನ್ರೇಷನಲ್ಲಿ ಹುಡುಗಿರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಲ್ಲರೂ ಲೈಕ್ ಎಲ್ಲ ಫ್ರೆಂಡ್ಸ್ಗಳು ಹೀಗೆ ಇರ್ತಾರೆ, ಅಲ್ಲಿರ್ತಾರೆ, ಅವ್ರ ಮನೇಲಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ಳೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಂದೆ ಇದ್ದಿದ್ರೆ ನೀವು ಈ ಕೆಲಸ ಮಾಡ್ತಿರ್ಲಿಲ್ಲ, ಈ ಕೆಲಸಕ್ಕೆ ಬರ್ತಿರ್ಲಿಲ್ಲ? ಇಲ್ಲ ಬರ್ತಾ ಇರಲಿಲ್ಲ, ಬಿಡ್ತಾನೂ ಇರಲಿಲ್ಲ. ತಂದೆ ಬಗ್ಗೆ ಯಾವುದಾದ್ರೂ ಒಂದು ವಿಷಯ ಕಲಿಬೇಕಿತ್ತಪ್ಪ ನಮ್ಮ ತಂದೆಯಿಂದ ಅಂತ ಅನ್ನೋದಾದರೆ? ಅಂಥ ವಿಷಯ, ಅವರು ನಾನು ಒಂಥರ ಸೇಮೇ. ಅವ್ರು ಯಾವಾಗಲೂ ನಗ್ತಾ ಬದುಕ್ತಾ ಇದ್ರು, ಎಂದಕ್ಕೂ ಟೆನ್ಷನ್ ತೊಗೋತಾ ಇರಲಿಲ್ಲ. ಸ್ವಲ್ಪ ನಾನು ಟೆನ್ಷನ್ ತೊಗೋತೀನಿ, ಅವ್ರು ಕಮ್ಮಿ ಇದ್ದರು, ಅದನ್ನು ನಾನು ಅಳವಡಿಸ್ಕೋಬೇಕಷ್ಟೆ. ನಿಮ್ಮ ತಂದೆ ಜೊತೆ ಇದ್ದ ಒಂದು ಮೆಮೊರಿ ಮರೆಯೋದಕ್ಕಾಗಲ್ಲ ಅಂದರೆ ಯಾವುದು ಆ ಮೂಮೆಂಟು? ಯಾವ ಮೂಮೆಂಟು ಮರೆಯೋಕ್ಕಾಗಲ್ಲ. ಪ್ರತಿಯೊಂದು ಸಲನೂ ನನ್ನ ಸ್ಪೆಷಲಾಗಿ ಟ್ರೀಟ್ ಮಾಡಿದರು. ಯಾವ ರೀತಿ ಅಂದರೆ, ನಾನು ಊಟ ಮಾಡಿಲ್ಲ ಅಂದರೆ ಅವರೇ ತಿನ್ನಿಸೋರು, ಅವರೇ ಕರ್ಕೊಂಡೋಗಿ ರೋಡಲ್ಲೆಲ್ಲ ತುತ್ತು ಮಾಡಿ ತಿನ್ನಿಸೋರು, ಅವು ಯಾವ ಮರೆಯೋಕ್ಕಾಗಲ್ಲ. ಅಂದರೆ ತಂದೆ ಜೊತೆ ಇರೋದು ಒಂದೊಂದು ಮೂಮೆಂಟು ಅದು ಬೆಸ್ಟ್ ಮೂಮೆಂಟ್ ಅಂತ ಹೇಳಿ? ಬೆಸ್ಟ್ ಮೂಮೆಂಟ್. ನಿಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಮ್ಮ? ಅವರು ತುಂಬ ಒಂಥರ ಇನ್ನೋಸೆಂಟ್, ಏನಂದರೆ ಏನೂ ಗೊತ್ತಾಗಲ್ಲ. ಹೇಳಿ ಮೇಡಮ್, ಪರವಾಗಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಮಾತೇ ಬರಲ್ಲ. ತಾಯಿ ಬಗ್ಗೆ ಮಾತಾಡೋದಕ್ಕೆ ಮಾತು ಬರಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಏನೂ ಕಮ್ಮಿ ಮಾಡ್ದಲೇ ನೋಡ್ಕೊಂಡಿದ್ದಾರೆ. ಅವ್ರು ನಿಮ್ಮ ತಾಯಿ ಬಗ್ಗೆ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ? ತುಂಬ ಪ್ರೌಡ್ ಫೀಲ್ ಇದೆ. ಆ್ಯಸ್ ಎ ಸಿಂಗಲ್ ಪೇರೆಂಟ್ 6 ರಿಂದ 7 ವರ್ಷ ನನ್ನ ಸಾಕಿದಾರಲ್ಲ, ತುಂಬ ಪ್ರೌಡ್ ಇದೆ. ತುಂಬ ಕಷ್ಟಗಳನ್ನ ಎದುರಿಸ್ಕೊಂಡು ಇವ್ರ ಮಾತೆಲ್ಲ ಕೇಳಿಸ್ಕೊಂಡು ಸಾಕಿದಾರಲ್ಲ, ತುಂಬ ಪ್ರೌಡ್ ಇದೆ. ನಿಮಗೆ ಈ ಪೆಟ್ರೋಲ್ ಬಂಕಲ್ಲಿ ಎಷ್ಟೊಂದು ಜನ ಹುಡುಗರು ಬರ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಹುಡುಗರ ಮುಂದೆ ನಾನು ಹೇಗಪ್ಪ ಮಾಡಬೇಕಂತ ಯಾವತ್ತೂ ನಿಮ್ಗೆ ಅನಿಸಿಲ್ವಾ? ತುಂಬ ಅನಿಸುತ್ತೆ, ಬಟ್ ಏನು ಮಾಡೋಣ, ಪರಿಸ್ಥಿತಿಗಳಿಗೆ ಕಟ್ಟು ಬಿದ್ದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಯಾರು ಏನೇ ಮಾಡಿದ್ರು ಧೈರ್ಯ ತೊಗೊಂಬಿಟ್ಟಿದ್ದೀವಿ. ಯಾರು ಏನೇ ಮಾಡಿದ್ರು ಏನೇ ಅಂದರು ನಾವು ಮುಂದೆ ಕೆಲಸ ಮಾಡೋಣ, ದುಡಿಯೋಣ. ಇವಾಗ ಏನಾದರೂ ದುಡ್ಡು ಏನಾದರೂ ಮಾಡಿದ ಮೇಲೇ ಗೊತ್ತಾಗೋದು.
ಸ್ವಲ್ಪ ಕಷ್ಟಪಟ್ಟರೆ ಮುಂದೊಂದಿನ ಸುಖ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಾಗಿತ್ತು. ನಿಮಗೆ ಲೈಫಲ್ಲಿ ದೇವರೇನಾದರೂ ಒಂದು 3 ವರ ಕೊಟ್ಟು ಯಾವ್ದಾದ್ರು ಒಂದು ಮೂಮೆಂಟ್ನ ಚೇಂಜ್ ಮಾಡಿ ಅಥವಾ ಯಾವ್ದಾದ್ರು ಒಂದು ಸಮಯನ ಚೇಂಜ್ ಮಾಡಿ ಅಂತಂದರೆ ಯಾವ 3 ಸಮಯ ಮತ್ತು ವಿಷಯನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಅಪ್ಪ ಸತ್ತಿದ್ದ ದಿನ, ಅವತ್ತಿನ ದಿನಾನ ನಾನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವ ಒಂದು ಮೂಮೆಂಟ್ ಈ ಮೂಮೆಂಟ್ ಆಗಬಾರ್ದಾಗಿತ್ತು, ಅದಾಗಿಲ್ಲ, ಈಗ ಏನಾದ್ರು ನನಗೆ ಚಾನ್ಸ್ ಸಿಕ್ಕರೆ ಆ ಮೂಮೆಂಟ್ ಆಗಬಾರ್ದು ಅಂತ ಅಂದ್ಕೊಳ್ಳೋದಾದರೆ ಯಾವುದದು? ಅದು ಅದೇ ಸೇಮ್, ನಮ್ಮ ಅಪ್ಪ ತೀರ್ಕೋಬಾರ್ದಿತ್ತು, ನನ್ನ ಜೊತೆ ಇರಬೇಕಾಗಿತ್ತು, ಅದೊಂದು ಆಗಬಾರ್ದಿತ್ತು. ತಂದೆ ಇದ್ದಿದ್ರೆ ನೀವು ಈ ಕೆಲಸ ಮಾಡ್ತಿರ್ಲಿಲ್ಲ, ಈ ಕೆಲಸಕ್ಕೆ ಬರ್ತಿರ್ಲಿಲ್ಲ? ಇಲ್ಲ ಬರ್ತಾ ಇರಲಿಲ್ಲ, ಬಿಡ್ತಾನೂ ಇರಲಿಲ್ಲ. ಅಂದರೆ ಜೀವನದಲ್ಲಿ ತಂದೆ ಮುಖ್ಯನೇ ಹಾಗಾದರೆ? ಮುಖ್ಯನೇ. ತಾಯಿ ಎಷ್ಟು ಮುಖ್ಯನೋ ತಂದೆ ಅದಕ್ಕಿಂತ ಮುಖ್ಯ. ಎಷ್ಟೊಂದು ಜನಕ್ಕೆ ತಂದೆ ಏನು ಮಾಡ್ತಿದ್ದಾರೆ, ತಂದೆ ಹೇಗೆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ. ನಾವೊಂದು ಆ ಜಾಗಕ್ಕೆ ಬಂದು ನಿಂತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಆಗ ಹೇಗೆ ಅನಿಸುತ್ತೆ ನಿಮಗೆ? ಅವ್ರ ಮೇಲೆ ಪ್ರೌಡ್ ಜಾಸ್ತಿ ಆಗುತ್ತೆ, ಅವ್ರ ಮೇಲೆ ಹೆಮ್ಮೆ ಜಾಸ್ತಿ ಆಗುತ್ತೆ. ಅವರೆಷ್ಟು ನಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾರಲ್ಲ ಅಂತ ಫೀಲ್ ಬರುತ್ತೆ. ಆ ಕಷ್ಟ ಈಗ ನಿಮಗೆ ಗೊತ್ತಾಗ್ತಾ ಇದೆ? ಈಗ ಗೊತ್ತಾಗ್ತಿದೆ. ಆದರೆ ಅವ್ರಿಗೇನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ಇನ್ನೂ ಇದೆ. ಅಂದರೆ ನಿಮಗೆ ಅವ್ರಿಗೇನು ಮಾಡಲಿಲ್ಲ, ನೀವು ಅವ್ರು ಇರಬೇಕಾದ್ರೆ ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ತೋರ್ಸೋಕ್ಕಾಗಲಿಲ್ಲ ಅಂತ ನಿಮಗೆಲ್ಲ ಒಂದು ಕಡೆ ಕೊರಗು ಕೊರಗಿದೆ. ಇದ್ದಿದ್ರೆ ಏನು ಅಂದರೆ ಅವ್ರಿಗೆ ಏನು ಬೆಸ್ಟ್ ಮೂಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ? ಅವ್ರು ಏನು ಆಸೆ ಪಟ್ಟಿದ್ರು ಹಾಗೆ ಬದುಕಬೇಕು ಅಂತ ಇದೆ. ಬಟ್ ಅವರಿಲ್ಲ. ನಿಮ್ಮ ತಂದೆ ಆಸೆ ಏನಾಗಿತ್ತು ಮೇಡಮ್ ಹಾಗಾದರೆ? ನನ್ನ ಮಗಳು ಚೆನ್ನಾಗಿ ಬದುಕಿ ಏನೋ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ನಿಮ್ಮ ಆಸೆ ಏನಿದೆ ಮೇಡಮ್ ಈಗ? ನಮ್ಮ ಆಸೆಗಳೆಲ್ಲ ಒಂಟೆ ಹೋಗ್ಬಿಟ್ಟಿದೆ. ಯಾಕೆ ಮೇಡಮ್ ಆಸೆ ಇಲ್ವಾ ಜೀವನದ ಮೇಲೆ? ಆಸೆ ಪಟ್ಟಷ್ಟು ಎಲ್ಲ ನಿರಾಸೆ ಆಗುತ್ತೆ ಅಂತ ಸುಮ್ಮನಾಗ್ಬಿಟ್ಟು. ಇಷ್ಟು ಕಷ್ಟದಲ್ಲೂ ಈಗ ನಗ್ತಾ ಇದ್ದೀರಲ್ಲ, ಏನು ಇದಕ್ಕೆ ಕಾರಣ? ಯಾಕೆ ಅಂದರೆ ಏನು ಮಾಡೋಣ, ಲೈಫಲ್ಲಿ ಕಷ್ಟ ಅನ್ನೋದು ಬಂದೇ ಬರ್ತಾನೆ ಇರ್ತದೆ. ಅದಕ್ಕೆಲ್ಲ ಅಳ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ನಗು ಮುಖನ ಇಟ್ಕೊಂಡು ನಾಟಕ ಮಾಡ್ಕೊಳ್ತೀವಿ ಅಷ್ಟೇ. ಅಂದರೆ ಕಷ್ಟನ ತೋರಿಸ್ಕೋಬಾರ್ದು ಅಂತ ಮೇಲೆ ನಗ್ನಗ್ತಾನೆ ಇರಬೇಕು. ಹೇಗಿದ್ದಾರೆ ನಿಮ್ಮ ಜೊತೆ ಸಹಚರರು, ಅಂದರೆ ನಿಮ್ಮ ಕೆಲಸದಲ್ಲಿ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ? ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಲೈಕ್ ಫ್ಯಾಮಿಲಿ ಥರ. ಇಲ್ಲಿ ಕೆಲಸದವರು ಕೋವರ್ಕರ್ಸ್ ಅಂತ ನೋಡೋ ಬದಲು ನಮ್ಮ ಫ್ಯಾಮಿಲಿಯವರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ನಡೀತಿದೆ ಲೈಫ್. ಬಟ್ ನಿಮ್ಗೆಲ್ಲೋ ಒಂದು ಕಡೆ ಅನಿಸುತ್ತಲ್ಲ, ನಾನು ಎಲ್ಲೋ ಇರಬೇಕಿತ್ತು, ಹುಡುಗಿರ ಥರ ಈಗಿನ ಜನ್ರೇಷನ್ ಅವ್ರ ಥರ ಎಂಜಾಯ್ ಮಾಡಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಆಸೆ ಇತ್ತು. ಆ ಆಸೆನೆಲ್ಲ ಹೊಡೆದು ಇದು ಮಾಡಿ ಕೆಲ್ಸಕ್ಕೆ ಬಂದಿದ್ದೀರಾ, ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿದೆ. ಹೇಗಿರುತ್ತೆ ಹಾಗಾದರೆ ಈಗ? ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಲ್ಲ, ಈಗ ಏನಾಗ್ತಿದೆ ಇವತ್ತಿಂದ ಇವಾಗ ನೋಡ್ತಾ ಇದ್ದೀರಾ ನೀವು? ಹೌದು, ಇವಾಗ ಏನು ನಡೀತಿದೆಯೋ ಅದನ್ನ ನಡೀಲಿ, ಫ್ಯೂಚರ್ ನೋಡ್ಕೊಳ್ಳೋಣ, ಮುಂದೆ ಏನಾಗುತ್ತೋ ಆಗಲಿ ಅಂತ. ಫ್ಯೂಚರಲ್ಲಿ ಆಸೆ ಕಟ್ಕೊಳ್ಳೋದೆಲ್ಲ ನೆರವೇರಲ್ಲ, ಅದ್ರ ಬದಲು ಈಗ ಹೇಗೆ ನಡೀತಿದೆ ಅದನ್ನ ನಡ್ಸ್ಕೊಂಡು ಹೋದ್ರೆ ಸಾಕು ಅಂತ. ಹೌದು, ಸಾಕು ಅಷ್ಟೇ ಅಂತ. ಲೈಕ್ ಎಲ್ಲರ ಮನೇಲೂ ಕಷ್ಟ ಇರುತ್ತೆ, ಬಟ್ ಕೆಲವೊಬ್ರು ತೋರಿಸ್ಕೊಳ್ಳಲ್ಲ. ಬಟ್ ಆ ಕಷ್ಟನ ಅವ್ರಿಗೆ ತಿಳ್ಕೊಂಡಾಗಲೇ ಗೊತ್ತಾಗೋದು ಅಂತನಾ? ಅಂದರೆ ಗರ್ಲ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವರ್ಕ್ ಮಾಡೋದಕ್ಕೆ ಆರಾಮಾಗಿ ತಲೆ ಕೆಡಿಸ್ಕೊಬೇಡಿ, ಧೈರ್ಯದಿಂದ ಬನ್ನಿ, ನಿಮ್ಮ ವೃತ್ತಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡ್ರೆ ಯಾರ ಭಯನೂ ಇಲ್ದಲೆ ನಾವು ಮುಂದೆ ಬರ್ಬೋದು. ಹುಡುಗಿರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೋದು ಅಂತ. ಅಂದರೆ ಒಂದು ಜವಾಬ್ದಾರಿ ಒಂದು ಕೆಲಸದಲ್ಲಿ ತೋರಿಸ್ಬೋದು ಆರಾಮಾಗಿ. ಈಗಿನ ಇದರಲ್ಲಿ ಎಷ್ಟೊಂದು ಜನ ಹೇಗೇಗೋ ಹಾಳಾಗ್ತಾ ಇರ್ತಾರೆ ಹುಡುಗಿರು. ಎಷ್ಟೊಂದು ಜನ ಹುಡುಗಿರು ಅಂದ್ರೇ ಏನೋ ಒಂಥರ ತಪ್ಪಾಗಿ ಹೇಳ್ತಾರೆ. ಅವ್ರುಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಕೆಲವರು ಒಬ್ಬೊಬ್ಬರು ಹಾಗಿರ್ತಾರೆ ಅಷ್ಟೇ, ಇನ್ನು ಕೆಲವರು ಬೇರೆ ಥರನೇ ಇರ್ತಾರೆ. ಎಲ್ಲ ಹುಡುಗಿರು ಒಂದೇ ಅಲ್ಲ. ಮೇಡಮ್, ನಿಮ್ಮ ಒಂದು ಹೈಟು ಯಾವತ್ತೂ ನಿಮಗೆ ಪ್ರಾಬ್ಲಮ್ ತಂದಿಲ್ವಾ? ಇಲ್ಲ, ಪ್ರಾಬ್ಲಮ್ ಯಾವತ್ತೂ ತಂದಿಲ್ಲ. ಇನ್ನು ನನ್ನ ಹೈಟಿಗೆ ನನಗೆ ಖುಷಿ ಇದೆ, ಯಾಕಂದರೆ ನೋಡಿದಾರೆಲ್ಲ ಚಿಕ್ಕ ಮಗು. ಈಗ ನೀವು ಚಿಕ್ಕ ಮಗು ಅಂತಲೇ ಬಂದು ಕೇಳ್ತಾ ಇರೋದು ನಿಮ್ಮನ್ನು. ನಿಮ್ಗೆ ಯಾವತ್ತೂ ಎಲ್ಲರೂ ಇನ್ನೂ ಚಿಕ್ಕ ಹುಡುಗಿ, ಯಾವ್ದಾದ್ರು ನೀವು ಜೀವನ ಕಟ್ಕೋಬೇಕಂತ ಕೆಲ್ಸಕ್ಕೆ ಹೋದಾಗ್ಲೂ ಇಷ್ಟು ಚಿಕ್ಕ ಹುಡುಗಿನ ಹೇಗೆ ಸೇರಿಸ್ಕೊಳ್ಳೋದಂತ ಯಾರು ಹೇಳಿಲ್ವಾ? ತುಂಬ ಹೇಳಿದ್ದಾರೆ, ತುಂಬ ಕಡೆ ಕೆಲ್ಸಕ್ಕೆ ಕೇಳಿ ಇಲ್ಲಿಗೆ ಬಂದಿರೋದು. ಇಲ್ಲಿ ಎಲ್ಲ ಕಡೆ ಕೇಳಿ ಎಲ್ಲೂ ಚಾನ್ಸ್ ಕೊಡ್ದಲೆ, ಹೈಟ್ ಕಮ್ಮಿ, ಏಜ್ ನಿಂಗೆ ಯಾಕೆ ಇಲ್ಲ, ನಿಮ್ಗಿನ್ನೂ 15 ಇನ್ನೂ 14, ನಾನು ನಂಬಲ್ಲ. ಆಧಾರ್ ಕಾರ್ಡ್ ತೋರಿಸಿದ್ರೂ ನಮ್ಮದೆಲ್ಲ ಕೆಲಸ ಬೇಡ ಅಂತ ಕಳಿಸಿದ್ದಾರೆ. ಇಲ್ಲಿಗೆ ಬಂದಾಗ ಇಲ್ಲಿ ಕೆಲಸ ಕೊಟ್ಟರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಗ್ರೇಟ್. ನಿಮ್ಮ ಒಂದು ಕೆಲಸದ ಮೇಲೆ ಮತ್ತು ನಿಮ್ಮ ಒಂದು ಈ ಪೆಟ್ರೋಲ್ ಬಂಕ್ನ ಮೇಲೆ ಎಷ್ಟು ಗೌರವ ಇದೆ ಮತ್ತು ಎಷ್ಟು ಹೆಮ್ಮೆ ಪಡ್ತೀರಾ? ತುಂಬ 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 ಅಂದರೆ ತುಂಬ. ಅವರು ಇಲ್ಲಿ ಕೆಲ್ಸಕ್ಕೆ ತೊಗೊಂಡಿರೋ ಓನರು ಲೈಕ್ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ, ಕೆಲಸದವ್ರ ಥರ ಟ್ರೀಟ್ ಮಾಡಲ್ಲ, ಅವ್ರ ಫ್ಯಾಮಿಲಿಯವ್ರ ಥರ, ಅವ್ರ ಫ್ಯಾಮಿಲಿ ಒಬ್ಬರು ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಸೊ ಖುಷಿ ಆಗುತ್ತೆ. ಎಲ್ಲೂ ಕೆಲಸ ಸಿಗದಿರೋ ಬೇಜಾರಿಗಿಂತ ಇಲ್ಲಿ ಕೆಲಸ ಸಿಗ್ತಲ್ಲ, ಇಂಥ ಜಾಗದಲ್ಲಿ ಕೆಲಸ ಸಿಗ್ತಲ್ಲ ಅನ್ನೋ ಖುಷಿ ಇದೆ. ನಿಮ್ಮ ಒಂದು ಅಂದರೆ ನಿಮ್ಮ ಥರನೇ ಎಷ್ಟೊಂದು ಜನ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ?
ಲೈಕ್ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ, ಇರೋ ಕೆಲಸದಲ್ಲಿ ಪ್ರೌಡ್ ಪಡಿ ಮತ್ತು ಧೈರ್ಯದಿಂದ ಮಾಡ್ಕೊಂಡೋಗಿ ಯಾವತ್ತೂ ಬಿಡೋಕೆ ಹೋಗಬೇಡಿ ಅಂತ ಏನಾದರೂ ಹೇಳೋದಾದ್ರೆ? ಈ ಜನ ಅಂದ್ಕೋತಾರೆ, ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಎಲ್ಲ ಕೆಲಸನೂ ಒಂದೇ, ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ, ಹಾಗೆ ಕೆಲಸ ಮಾಡ್ಕೊಂಡು ಹೋಗೋದು ಬೆಟರು ಅಂತ. ಎಲ್ಲೂ ಅವ್ರು ನಾಚ್ಕೋಬಾರ್ದು, ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಹೀಗೆ ಅಂತ ಅವ್ರ ಕೆಲಸನ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡಬೇಕು ಅಂತೀರಾ? ಹಾಂ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.